ಜಂಟಿ ಜಂಜಾಟ ಸುಸ್ತಾಯ್ತಾ ಏನಾಯಿತು, ಜೊತೆಗೆ ಕಣ್ಣೀರು ಹಾಕ್ಸುತ್ತೆ ನಿಮಗೆ ಆ ಒಂದು ಜಂಟಿ ಏನು ಇರುತ್ತೆ ಟಾಸ್ಕು. ಜೊತೆಗೆ ಬರಬೇಕಿದ್ರೂ ನೀವು ಒಂಟಿಯಾಗಿ ಬರೋದಿಲ್ಲ, ಜಂಟಿಯಾಗೆ ಬೇರೊಂದು ಜಂಟಿ ಜೊತೆ ವಾಪಸ್ ಬಂದಿದ್ದೀರಾ. ಸೊ ಈ ಕಣ್ಣೀರು ಖುಷಿ ಎಲ್ಲದ್ರ ಬಗ್ಗೆ ಹೇಳೋದಾದರೆ ಹೇಗಿತ್ತು ಮ್ಯಾಮ್? ಮೊದಲನೇದಾಗಿ ಹೇಳಬೇಕು ಅಂದರೆ ಒಂಟಿ ಜಂಟಿ ಸ್ಟೇಜ್ ಮೇಲೆ ಹೋದಾಗ ನನಗೂ ಶಾಕ್ ಆಯಿತು. ಯಾಕೆಂತ ಹೇಳಿದ್ರೆ ಇಷ್ಟು ವರ್ಷ ನೋಡ್ಕೊಂಡು ಬಂದಿದ್ದು ಬಿಗ್ ಬಾಸೇ ಬೇರೆ, ಇವತ್ತು ನಾನು ಹೋಗುವಾಗ ನನಗೆ ಹೇಳಿದ್ದೇ ಬೇರೆ. ಬಟ್ ಅಗೇನ್ ನಾನು ಅದನ್ನು ಬ್ಲೇಮ್ ಮಾಡಲ್ಲ ಅಥವಾ ನನಗೆ ಕಂಪ್ಲೇಂಟ್ಸ್ ಇಲ್ಲ. ಯಾಕಂದರೆ ಪ್ರತಿಯೊಂದು ಪ್ರೋಗ್ರಾಮ್ನೂ ಅವರು ಕಂಟೆಂಟ್ ಕ್ರಿಯೇಟರ್ಸು, ಕ್ರಿಯೇಟಿವ್ ಟೀಮು ಏನೋ ಒಂದು ಲೆಕ್ಕಾಚಾರ ಹಾಕಿ ಹೀಗಾಗುತ್ತೆ, ಹೀಗೆ ಬರಬಹುದು ಅದನ್ನೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಅದು ನನಗೆ ಶಾಕಿಂಗ್ ಆಗಿ ಬಂತು. ಫಸ್ಟ್ ನಾನು ಅಂದ್ಕೊಂಡೆ ಒಂಟಿ ಜಂಟಿ ಅಂದರೆ ಬಹುಶಃ ಒಂಟಿಯವರೆಲ್ಲ ಒಬ್ಬರೇ ಪ್ರವೇಶ ಆಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆ, ಜಂಟಿ ಅಂದರೆ ಇಬ್ಬರಿಬ್ಬರು ಹೋಗ್ತಾರೆ ಅಂತ. ಆದರೆ ಅದಾದಮೇಲೆ ಕರ್ನಾಟಕ ಜನತೆ ಸೆಲೆಕ್ಟ್ ಮಾಡುತ್ತೆ ಯಾರು ಒಂಟಿಯಾಗಿ ಹೋಗಬೇಕು, ಯಾರು ಜಂಟಿಯಾಗಿ ಹೋಗಬೇಕು ಅಂತ ಹೇಳಿದಾಗ ಅಲ್ಲಿ ಇನ್ನೊಂದು ಕ್ವೆಶ್ಚನ್ ಮಾರ್ಕ್. ಹೌದಾ, ಬಟ್ 30 ಸೆಕೆಂಡಲ್ಲಿ ನೀವು ಒಪ್ಪಿಸಿ ಅಂತ ಹೇಳಿದಾಗ ನಾನು ಇಷ್ಟು ವರ್ಷದ ಜರ್ನಿಗಳನ್ನ, 40 ವರ್ಷಗಳ ಜರ್ನಿಗಳನ್ನ 30 ಸೆಕೆಂಡಲ್ಲಿ ಹೆಂಗೆ ಹೇಳಿ? ಒಂಟಿಯಾಗಿ ನನ್ನ ಸವಾಲುಗಳೇನಿತ್ತು, ನನ್ನ ಹೋರಾಟಗಳೇನಿತ್ತು, ನಾನು ಹೇಗೆ ಮೇಲೆ ಬಂದೆ, ಅಲ್ಲಿ ಕನ್ಫ್ಯೂಷನ್ನು. ಬಟ್ ಆ ಮೂಮೆಂಟಲ್ಲಿ ನಮಗೇನು ಹೊಳೆಯುತ್ತೋ, ಯಾಕಂದರೆ ನಾವೇನು ಪ್ಲ್ಯಾನ್ ಮಾಡಿ ಸ್ಕ್ರಿಪ್ಟಿಂಗ್ ಮಾಡಿಕೊಂಡು ಹೀಗೆ ಮಾತಾಡಬೇಕು ಹಾಗೆ ಮಾತಾಡಬೇಕು ಏನೂ ಇಲ್ಲ. ಯಾಕಂದರೆ ನನಗೆ ಸಿಕ್ಕಿದ್ದು 2 ದಿನ ಪ್ರಿಪೇರ್, ಬಟ್ಟೆ ತೊಗೊಳಕ್ಕೂ ಸಿಕ್ಕಿದ್ದು 2 ದಿನ. ಯಾಕಂದರೆ ನಂದೊಂದು ಪ್ರಾಜೆಕ್ಟ್ ನಡೀತಿತ್ತು, ಅವರಿಗೆ ಮಧ್ಯದಲ್ಲೇ ಕೈ ಕೊಡಬಾರ್ದಲ್ಲ. ಸೊ ಕಂಟಿನ್ಯೂಸ್ ಆಗಿ ಡೇ ಆ್ಯಂಡ್ ನೈಟ್ ಶೂಟಿಂಗ್ ಮಾಡಿ ಆ ಪ್ರಾಜೆಕ್ಟ್ ಮುಗಿಸಿ ನಾನು ಬಿಗ್ ಬಾಸ್ ಮನೆಗೆ ಹೋಗೋ 2 ದಿನ ಹಿಂದಿನ ದಿನ ಎಲ್ಲ ರೆಡಿ ಮಾಡ್ಕೊಂಡಿದ್ದು. ಅಷ್ಟರಲ್ಲಿ ಇದೆಲ್ಲ ಏನು ಕೇಳ್ತಾರೆ, ಏನು ಹೇಳಬೇಕು ಅದೆಲ್ಲ ಮಾತಾಡಿ ಪ್ಲ್ಯಾನ್ ಮಾಡ್ಕೊಳ್ಳೋ ಚಾನ್ಸೇ ಇರಲಿಲ್ಲ, ಸಮಯನೇ ಸಿಕ್ಕಿರಲಿಲ್ಲ. ಅಲ್ಲೋಗಿ 30 ಸೆಕೆಂಡಲ್ಲಿ ಹೇಳಿ ಅಂದರು, ಹೇಳಿದೆ. ಆಮೇಲೆ ವೋಟಿಂಗ್ ಬರುತ್ತೆ ಅಂತ ಹೇಳಿದ್ರು, 75% ಅಂತ ಹೇಳಿದ್ರು, ನನಗೆ 73% ಬಂತು. ನನ್ನ ಕನ್ನಡ ಜನತೆ ನನ್ನ ಕೈ ಬಿಟ್ಬಿಟ್ರ ಇಷ್ಟು ವರ್ಷದಿಂದ. ಯಾಕೆಂತ ಹೇಳಿದ್ರೆ 29 ವರ್ಷ ಆಯಿತು ನಾನು ಬಂದು, ಅವತ್ತಿಂದ ಇವತ್ತುವರೆಗೂ ಸುಮ್ಮನೆ ಮುಖಸ್ತುತಿಗೆ ಕರ್ನಾಟಕ ಜನತೆ ನನ್ನ ಕನ್ನಡ ಆ ಥರ ಎಲ್ಲ ಏನೂ ಅವ್ರ ಮುಖಸ್ತುತಿಗೆ ಅಂತಲ್ಲ. ಬಟ್ ಕರ್ನಾಟಕದಲ್ಲಿ ಅಷ್ಟೆಲ್ಲ, ಕರ್ನಾಟಕದಲ್ಲಿ ಬಿಡಿ ಎಲ್ಲಿ ಹೋದರೂ ಆ ಪ್ರೀತಿ ಸಿಗುತ್ತೆ, ಏನಂದರೆ ಆದರ ಮನ್ನಣೆ ಅದೆಲ್ಲ ಸಿಗುತ್ತೆ. ಹೊರ ದೇಶಗಳಲ್ಲೂ ಕೂಡ ಎಷ್ಟು ನನ್ನ ಜನಗಳನ್ನು, ನನ್ನ ಫ್ರೆಂಡ್ಸ್ ಎಲ್ಲ ನಾವು ಟ್ರಿಪ್ಪಿಗೆ ಹೋದಾಗ ಹೇಳೋರು, ಅಯ್ಯೋ ನಿನ್ಗೆ ಎಲ್ಲೋದ್ರೂ ಪ್ರೈವಸಿ ಇಲ್ವಲ್ಲ, ಎಲ್ಲರೂ ಸಿಗ್ತಾರೆ, ಎಲ್ಲ ಕಡೆನೂ ಮಾತಾಡ್ತಾರೆ. ನಾನು ಹೇಳ್ತೇನೆ ಎಷ್ಟು ಜನಕ್ಕೆ ಸಿಗುತ್ತೆ ಈ ಒಂದು ಭಾಗ್ಯ. ನಿಜವಾಗ್ಲೂ ನಿಮ್ಮನ್ನು ಕಂಡು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದು ನಗು, ಮೇ ಬಿ ಜಾಸ್ತಿ ಅಂದರೆ ಒಂದು ಫೋಟೋ, ಬಟ್ ಅವ್ರು ತೋರಿಸೋ ಪ್ರೀತಿಗೆ ಏನೂ ಸರಿಸಾಟಿರಲ್ಲ. ಅಂಥದ್ರಲ್ಲಿ ಹೌದಾ ಅಂದರೆ ನಾನು ಇವ್ರ ಮನಸ್ಸಿನಲ್ಲಿ ಮನೆಯೇ ಮಾಡಿಲ್ವಾ, 73 2% ಕೊಟ್ಬಿಡ್ಬೋದಾಗಿತ್ತಲ್ಲ ಅಂತ ಬೇಜಾರಾಯಿತು. ಆಮೇಲೆ ಸರಿ ಪರವಾಗಿಲ್ಲ, ಏನು ಒಳಗಡೆ ಹೋಗೋದು ಒಟ್ಟಿಗೆ ತಾನೇ, ಸರಿ ಅಂತ ಹೇಳಿದ್ರೆ ಸುದೀಪ್ ಸರ್ ತಂದು ಬೇಡಿ ಹಾಕ್ಬಿಟ್ರು. ದ್ಯಾಟ್ ವಾಸ್ ದ ಬಿಗ್ಗೆಸ್ಟ್ ಶಾಕ್. ಏನಿದು ಬೇಡಿ ಹಾಕ್ತಿದ್ದಾರೆ, ಹೋಗಿ ಎಷ್ಟು ದಿನ ಇರಬೇಕಾಗುತ್ತೋ ಗೊತ್ತಿಲ್ಲ. ನಾವು ಮನೆಯಲ್ಲಿ ಬೇಡಿ ಗೀಡಿ ಏನೂ ಇಲ್ಲದೆ ಎಷ್ಟೋ ವರ್ಷಗಳಿಂದ ನೋಡ್ತಿರೋ ಮನೆಯವ್ರ ಜೊತೆನೇ ಇರೋಕ್ಕೆ ಎಷ್ಟೊಂದು ಸತಿ ಕಷ್ಟ ಆಗುತ್ತೆ, ಕ್ಲ್ಯಾಶಸ್ ಆಗುತ್ತೆ. ಅಂಥದ್ರಲ್ಲಿ ಯಾರು ಅಂತಲೇ ಗೊತ್ತಿಲ್ಲ, ಅವ್ರ ವ್ಯಕ್ತಿತ್ವ ಗೊತ್ತಿಲ್ಲ, ಅವ್ರ ಮನಸ್ಸು ಗೊತ್ತಿಲ್ಲ, ಅವ್ರ ಆಲೋಚನೆ ಗೊತ್ತಿಲ್ಲ, ಹೇಗಪ್ಪ ಇರೋದು ಅನ್ನೋದು ಶಾಕು. ಬಟ್ ಸವಾಲನ್ನ ಎದುರಿಸ್ಬೇಕು ಅಂತಲೇ ಬಂದಿರುವಾಗ ಇನ್ಯಾಕೆ ಹೆದರಿಕೆ, ನೋಡೋಣ ಒಂದು ಕೈ ಅಂತ ಹೇಳಿ ಹೋದಿ.